ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಶೌರ್ಯ ಘಟಕ ಹಾಗೂ ಸ್ವಯಂ ಸೇವಕರು ಒಟ್ಟಾಗಿ ಸೇರಿ ಕಾವೇರಿ ನದಿಯನ್ನು ಸ್ವಚ್ಛತೆಗೊಳಿಸಿದ್ದಾರೆ. ಬಂಡೀಪುರ ಅಭಯಾರಣ್ಯದಲ್ಲಿ ವಾಸ ಮಾಡುತ್ತಿರುವ ಆದಿವಾಸಿ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಛತ್ರಿಗಳನ್ನು ವಿತರಣೆ ಮಾಡಿದ ಬಿಲಾಂಗ್ ಸಖಿ ಟ್ರಸ್ಟ್ ವತಿಯಿಂದ ವಿತರಿಸಲಾಯಿತು. ಕಾರ್ಕಳದ ನಿಟ್ಟೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ರೂಟೆ ಸ್ಮಾರ್ಟ್ ವಿಲೇಜ್ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಶೌರ್ಯ ಘಟಕ ಹಾಗೂ ಸ್ವಯಂ ಸೇವಕರು ಒಟ್ಟಾಗಿ ಸೇರಿ ಕಾವೇರಿ ನದಿಯನ್ನು ಸ್ವಚ್ಛತೆಗೊಳಿಸಿದ್ದಾರೆ. ಶೌರ್ಯ ಘಟಕ ನಾಪೋಕ್ಲು ಇದರ ಸ್ವಯಂ ಸೇವಕರು ಕಾವೇರಿ ನದಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದರು. ಸಾರ್ವಜನಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ನಾಪೋಕ್ಲುವಿನ ಶೌರ್ಯ ಘಟಕದ ಸ್ವಯಂ ಸೇವಕರು ನಾಪೋಕ್ಲ ಸಮೀಪದ ಕಾವೇರಿ ನದಿಯ ಒಳಗೆ ಬಿದ್ದಂತಹ ಕಸ, ಪ್ಲಾಸ್ಟಿಕ್ ಚೀಲಗಳು, ಮರದ ದಿಂಡೆಗಳು ಸೇರಿದಂತೆ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಹೆಕ್ಕಿ ನದಿಯ ದಡಕ್ಕೆ ತಂದು ಕಾವೇರಿ ನದಿಯ ಸ್ವಚ್ಛತೆಯನ್ನ ಮಾಡಿದರು. ಇವರ ನಿಸ್ವಾರ್ಥ ಸೇವೆಯನ್ನ ಕಂಡ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಶೌರ್ಯ ಮಾಸ್ಟರ್ ಬಾಳೇಡ ದಿವ್ಯ ಮಂದಪ್ಪ ಅವರ ನೇತೃತ್ವದ ತಂಡದಲ್ಲಿ ಉಮಾಲಕ್ಷ್ಮಿ, ಚಂದ್ರಕಲಾ, ಶಂಕರ, ದಿಲೇಶ್, ಮಾಯಿಲಪ್ಪ, ಶರವಣ, ಆನಂದ, ರಶ್ಮಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಬಂಡೀಪುರ ಅಭಯ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಆದಿವಾಸಿ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಛತ್ರಿಯನ್ನು ವಿತರಿಸಿದ್ದಾರೆ. ಆದಿವಾಸಿಗಳ ಮಕ್ಕಳು, ಮಾವುತರ ಮಕ್ಕಳು, ಕಾಡು ಕುರುಬರ ಮಕ್ಕಳು, ಸೋಲಿಗ ಜನಾಂಗ ಮಕ್ಕಳು ಓದುತ್ತಿರುವ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ಕೊಡೆಗಳನ್ನು ಬಿಲಾಂಗ್ ಸಖಿ ಟ್ರಸ್ಟ್ ವತಿಯಿಂದ ವಿತರಿಸಲಾಯಿತು. ಬಿಲಾಂಗ್ ಸಖಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಕನ್ನಡತಿ ಪುಟ್ಟಗೌರಿ ಧಾರಾವಾಹಿಯ ನಟಿ ಹಾಗೂ ಚಲನಚಿತ್ರ ನಿರ್ದೇಶಕಿ, ಸಾಹಿತಿಯಾಗಿರುವ ರಂಜಿನಿ ರಾಘವನ್ ಬಂಡೀಪುರದಲ್ಲಿರುವ ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳ ಮಕ್ಕಳೊಂದಿಗೆ ಪಾಠ ಹೇಳುತ್ತಾ ಅವರೊಂದಿಗೆ ಆಟವಾಡುತ್ತಾ ಮಕ್ಕಳಿಗೆ ಶಾಲೆಗೆ ಬರುವಂತೆ ಮನವರಿಕೆ ಮಾಡಿದರು. ಬಿಲಾಂಗ್ ಸಖಿ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಆರೋಗ್ಯ ಮತ್ತು ಶಿಕ್ಷಣದ ಕಿಟ್ಗಳನ್ನು ಉಚಿತವಾಗಿ ನೀಡಿದ್ದು ವಿಶೇಷವಾಗಿತ್ತು. ಬಂಡೀಪುರದಲ್ಲಿ ವಿಪರೀತ ಮಳೆ ಇರುವುದರಿಂದ ಮಕ್ಕಳಿಗೆ ಛತ್ರಿಗಳನ್ನು ಉಚಿತವಾಗಿ ನೀಡಿದರು. 4 ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿರುವ ನೂರಾರು ಮಕ್ಕಳಿಗೆ ಶಿಕ್ಷಣ ಕುರಿತು ಜಾಗೃತಿ ಮೂಡಿಸಿದರು. ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆಗೆ ಸೇರಿಸುವ ಅಭಿಯಾನಕ್ಕೆ ಚಾಲನೆ ನೀಡಿದರು. ಗುಂಡ್ಲುಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ವಾಮಿ ಟಿಆರ್ ಹಾಗೂ ಸತೀಶ್ ಸಹಾಯಕ ನಿರ್ದೇಶಕರು ಎಂಡಿಎಂ ಮತ್ತು ರೇವಣ್ಣ ಸಹಾಯಕ ಶಿಕ್ಷಣಾಧಿಕಾರಿಗಳು ಮಧ್ಯಾಹ್ನದ ಊಟ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಗುವಿನಹಳ್ಳಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೇಲುಕಾಮನಹಳ್ಳಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ವಾಲ್ಮೀಕಿ ಆಶ್ರಮ ವಸತಿ ಶಾಲೆ ಬಂಡೀಪುರ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕನಿಲಪುರ ಕಾಲೋನಿ, ತಮಿಳುನಾಡು ಗಡಿಭಾಗದಲ್ಲಿರುವ ಸರ್ಕಾರಿ ಶಾಲೆ. ಈ ಶಾಲೆಗಳ ಮುಖ್ಯ ಶಿಕ್ಷಕರಾದ ಆಂಟೋನಿಯಮ್ಮ, ಶಿವಕುಮಾರ್, ವೆಂಕಟೇಶ್, ಸ್ವಾಮಿ ಹಾಗೂ ಕಲಾ ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬಡಿಗೇರ್ ಹಾಗೂ ಜನ್ಮಭೂಮಿ ಫೌಂಡೇಶನ್ ಬೆಂಗಳೂರಿನ ಅಧ್ಯಕ್ಷರಾದ ರಘು ಗಂಗೂರು, ಪತ್ರಕರ್ತರಾದ ಅಲ್ಲವಲಿ ಈ ತಂಡದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಈ ಶೈಕ್ಷಣಿಕ ವರ್ಷದ ಅಂಗವಾಗಿ ಸರ್ಕಾರದಿಂದ ಸಮವಸ್ತ್ರ, ಪಠ್ಯ ಪುಸ್ತಕಗಳನ್ನು ಎಲ್ಲ ಶಾಲೆಗಳಲ್ಲಿ ವಿತರಿಸಲಾಯಿತು. ಇವತ್ತು ನಾವು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ವಾಲ್ಮೀಕಿ ವಸತಿ ಶಾಲೆಯಲ್ಲಿದ್ದೇವೆ. ಇಲ್ಲಿ ಆದಿವಾಸಿಗಳ ಮಕ್ಕಳು ಮತ್ತು ಕಾಡು ಕುರುಬರ ಮಕ್ಕಳು, ಇಲ್ಲಿರುವ ಮಾವುತರ ಮಕ್ಕಳು ಓದ್ತಾರೆ ಈ ಶಾಲೆಯಲ್ಲಿ. ಇದು 1962ರಲ್ಲಿ ಆಗಿರುವಂಥ ಶಾಲೆ. ಇದೊಂದು ಅದ್ಭುತವಾದ ಶಾಲೆ. ಇಲ್ಲಿ ಪ್ರಾಣಿ ಪಕ್ಷಿಗಳು ಅತಿ ಹೆಚ್ಚು ಇರುವಂಥ ಈ ಶಾಲೆಯಲ್ಲಿ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಈ ಮಕ್ಕಳಿಗಾಗಿ ನಮ್ಮ ಬಿಲಾಂಗ್ ಸಖಿ ಟ್ರಸ್ಟಿನ ಏನು ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಕನ್ನಡತಿ ಪುಟ್ಟಗೌರಿ ಧಾರಾವಾಹಿಯ ಖ್ಯಾತ ನಟಿ, ನಿರ್ದೇಶಕಿ, ಸಾಹಿತಿಗಳಾದಂಥ ರಂಜಿನಿ ರಾಘವನ್ ಮೇಡಮ್ ಅವರು ಇವತ್ತು ಈ ಮಕ್ಕಳಿಗೆಲ್ಲ ಬ್ಯಾಗುಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳ್ತೀನಿ. ಇದರ ಉದ್ದೇಶ ಇಷ್ಟೇ, ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ಬೇಕೆಂಬುದೇ ಮೇಡಮ್ ಅವರ ಒಂದು ಕನಸು. ಆ ಕನಸು ನೆರವೇರಿದೆ. ನಮ್ಮ ಜೊತೆಯಲ್ಲಿ ಏನು ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟಿನವರು ಸುಮಾರು ಇಲ್ಲಿ ಬಂಡೀಪುರದಲ್ಲಿರುವ ಶಾಲೆಗಳಿಗೆ ಅಂಬ್ರೇಲಾ ಅಂದರೆ ಛತ್ರಿಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಅವರಿಗೆ ನಾವು ಬಿಲಾಂಗ್ ಸಖಿ ಟ್ರಸ್ಟ್ ವತಿಯಿಂದ
ಅಭಿನಂದಿಸ್ತೇವೆ ಮತ್ತು ಧನ್ಯವಾದ ತಿಳಿಸುತ್ತೇವೆ. ಜೊತೆಗೆ ರಾಯಚೂರು ಜಿಲ್ಲೆಯ ಮಠಮಾರಿ ತಾಲೂಕಿನಲ್ಲಿ ಒಂದು ಅನಾಥ ಮಕ್ಕಳ ಶಾಲೆ ಇದೆ, ಜ್ಞಾನಾನಂದ ಮಹಾರಾಜರಂತ. ಅವರು ಈ ಮಕ್ಕಳಿಗಾಗಿ ಆರೋಗ್ಯದ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಅವರಿಗೂ ಸಹ ನಾವು ನಮ್ಮ ಸಖಿ ಬಿಲಾಂಗ್ ಟ್ರಸ್ಟ್ ವತಿಯಿಂದ ಧನ್ಯವಾದ ತಿಳಿಸುತ್ತೇನೆ. ವಿಶೇಷವಾಗಿ ಒಂದು ಸಂತೋಷದ ದಿನ ಇವತ್ತೇನು ನಾವು ಬಂಡೀಪುರದಲ್ಲಿ ಬಂದಿದ್ದೇವೆ. ನಮ್ಮ ಜೊತೆ ಇಡೀ ಶಿಕ್ಷಣ ಇಲಾಖೆಯು ಸಹ ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಇನ್ನುಳಿದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ನಾನು ತುಂಬು ಹೃದಯದಿಂದ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮ್ಮ ಬಿಲಾಂಗ್ ಸಖಿ ನಿನ್ನೆಯಿಂದ ಆರಂಭಗೊಂಡಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಬಂಡೀಪುರ ಸರ್ಕಾರಿ ಶಾಲಾ ಮಕ್ಕಳ ಜೊತೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಇನ್ನು ನಿರಂತರವಾಗಿ ಇಡೀ ಕರ್ನಾಟಕದಾದ್ಯಂತ ಅಂದರೆ ಕಲ್ಯಾಣ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ, ಕರಾವಳಿ ಕರ್ನಾಟಕ ಈ ಭಾಗದಲ್ಲಿರುವ ನಮ್ಮ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಾವೆಲ್ಲ ಒಂದು ಅಭಿಯಾನವನ್ನು ಕೈಗೆತ್ತಿಕೊಂಡಿದ್ದೇವೆ. ಜೊತೆಗೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವಂಥ ಕೆಲಸ ನಮ್ಮ ಬಿಲಾಂಗ್ ಸಖಿ ಟ್ರಸ್ಟ್ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಒಂದು ಅದ್ಭುತವಾದ ಟ್ರಸ್ಟ್ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದು ಒಂದು ವಿಶೇಷವಾಗಿದೆ. ನಮ್ಮ ರಂಜಿನಿಯವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ. ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ ಅನ್ನೋದಕ್ಕಿದೆ ಉದಾಹರಣೆ. ಭಾಳ ಚಿಕ್ಕದಾಗಿ ಅಂದ್ಕೊಂಡಿದ್ದು ಇವತ್ತು ನಿನ್ನೆ ಯದುವೀರ್ ಒಡೆಯರ್ ಅವ್ರ ಕಡೆಯಿಂದ ಉದ್ಘಾಟನೆ ಆಯಿತು. ಇವತ್ತಿಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಾವು ಸ್ಕೂಲ್ ಬ್ಯಾಗ್ ಕೊಡಬೇಕು ಅಂತ ಅಂದ್ಕೊಂಡ್ವಿ, ಅದ್ರ ಜೊತೆಗೆ ಆರೋಗ್ಯ ಕಿಟ್ನ ಕೊಟ್ಟಿದ್ದಾರೆ, ಮತ್ತು ಛತ್ರಿಗಳನ್ನು ಕೊಟ್ಟಿದ್ದಾರೆ. ಸೊ ಒಂದಕ್ಕೊಂದು ಕೈ ಜೋಡಿಸಿ ಭಾಳ ಚೆನ್ನಾಗಾಗ್ತಿದೆ. ಈ ಕಾರ್ಯಕ್ರಮಗಳು ಹೀಗೆ ಮುಂದುವರಿಲಿ, ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನ ಮಾಡುವಂಥ ಶಕ್ತಿ ದೇವ್ರು ಕೊಡಲಿ. ಅದೇ ದೇವ್ರು ಈ ಥರ ಮಳೆ ಕೊಡ್ತಾ ನಮಗೆ ಪಾಸಿಟಿವ್ ಆಗಿ ಸೈನ್ ಕೊಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಸೊ ಎಲ್ರಿಗೂ ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕಾರ್ಕಳದ ನಿಟ್ಟೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ರೂಟೆಡ್ ಸ್ಮಾರ್ಟ್ ವಿಲೇಜ್ ಕಾರ್ಯಕ್ರಮ ನಡೆಯಿತು. ರೂಟೆಡ್ ಸ್ಮಾರ್ಟ್ ವಿಲೇಜ್ ಇದರ ಮಾಹಿತಿ ಕಾರ್ಯಕ್ರಮ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ನಿಟ್ಟೆ ಪಂಚಾಯಿತಿಯ ತೋಟಗಾರಿಕೆ ಇಲಾಖೆ ಹಾಗೂ ಪ್ರಸ್ತುತ ನಿಟ್ಟೆ ಪಂಚಾಯಿತಿಯ ನೋಡಲ್ ಅಧಿಕಾರಿಗಳಾದ ಶ್ರೀನಿವಾಸ್, ಆಳಿತ ಅಧಿಕಾರಿಗಳಾದ ಆನಂದ್ ವರ್ತಿ, ರೂಟೆ ಸಂಸ್ಥೆಯ ವಿಶ್ವಾಸ್, ಕೃಷಿ ಅಧಿಕಾರಿಗಳಾದ ರಮೇಶ್ ಉಳ್ಳಾಗಡ್ಡಿ, ಕೃಷಿ ಸಖಿ ರೂಪಾ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ರೂಟೆ ಸಂಸ್ಥೆ ನಿಟ್ಟೆ ಸೆಂಟರ್ನ ಇನ್ಚಾರ್ಜ್ ಕಾವ್ಯ ಆಚಾರ್ಯ ನಿರೂಪಣೆ ಮಾಡಿದರು. ಕಾರ್ಯಕ್ರಮ ದೀಪ ಬೆಳೆಸುವ ಮೂಲಕ ಆರಂಭವಾಯಿತು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಆನಂದ್ ವರ್ತಿ ಸ್ವಾಗತವನ್ನ ಮಾಡಿದರು. ನೋಡೆಲ್ ಅಧಿಕಾರಿಗಳಾದ ಶ್ರೀನಿವಾಸ್ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ರೈತರು, ರೂಟೇಜ್ ಸದಸ್ಯರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ತಿಳಿಸಿದರು. ವಿಶ್ವಾಸ್ ರೂಟೇಜ್ ಬಗ್ಗೆ ತಿಳಿಸಿದರು. ದಕ್ಷಿಣ ಭಾರತದ ನಿಟ್ಟೆ ಗ್ರಾಮದಲ್ಲಿ ಮೊದಲ ಸ್ಥಾನದಲ್ಲಿ ನಿಟ್ಟೆ ಗ್ರಾಮೀಣ ಪ್ರದೇಶಕ್ಕೆ ಬಂದಿರುವುದು ಗ್ರಾಮಸ್ಥರಾದ ನಮಗೆ ತುಂಬಾ ಹೆಮ್ಮೆಯ ವಿಷಯ ಎಂದರು. ಗ್ರಾಸ್ ಕಟಿಂಗ್, ಚಿಕನ್ ಕಟಿಂಗ್, ಕ್ಲೀನಿಂಗ್ ಮೆಷಿನ್, ಚಕ್ಕುಲಿ ಮೇಕಿಂಗ್ ಮೆಷಿನ್, ಶುಗರ್ ಕೇನ್, ಸೋಲಾರ್ ಮೆಷಿನ್, ಕೆಲವು ಯಂತ್ರಗಳ ಬುಕಿಂಗ್ ಆಗಿರುತ್ತದೆ. ಕೃಷಿ ಅಧಿಕಾರಿಗಳಾದ ರಮೇಶ್ ಉಳ್ಳಾಗಡ್ಡಿ ಬೀಜೋಪಚಾರ ಮಾಡಿ ಪ್ರತ್ಯಕ್ಷತೆ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ನೀಡಿದರು. ಸಾವಯವ ಗೊಬ್ಬರ ಬಳಸಲು ಸಿದ್ಧರಾಗುವಂತೆ ಮಾಹಿತಿ ನೀಡಿದರು. ರೂಟೇಜ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಭತ್ತವನ್ನ ಗಾಳಿಗೆ ಕೊಡುವ ಮೆಷಿನ್, ಮನುಷ್ಯನ ಸಹಾಯವಿಲ್ಲದೆ ಅಡಿಕೆ ತೆಂಗು ಮರ, ಅಡಿಕೆ ತೆಂಗು ಕೀಳುವ ಮೆಷಿನ್, ಅಡಿಕೆ ತೆಂಗು ಗರಿ ಹುಡಿ ಮಾಡುವ ಮೆಷಿನ್, ರೈಸ್ ಮಿಲ್ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ನಂತರ NRLM ಯೋಜನೆ ಅಡಿ ಒಪ್ಪಂದ ಮಾಡಿಕೊಂಡು ಗುಡಿ ಕೈಗಾರಿಕೆ ಹಲವು ತರಬೇತಿ, 100 ದಿನಗಳ ತರಬೇತಿ, ಹಲವಾರು ವಿಷಯಗಳ ಬಗ್ಗೆ NRLM ಅಧಿಕಾರಿಗಳೊಂದಿಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಲಾಗುವುದೆಂದು ವಿಶ್ವಾಸ್ ತಿಳಿಸಿದ್ರು. ಇದೇ ಸಂದರ್ಭ ಪರಗಿಪೇಟೆಯ ಶಿಚಂದ್ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ರೈತರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಾರದಾ ಬುದ್ಧಿಮಾಂದ್ಯ ಮಕ್ಕಳಿಗೆ ಸತೀಶ್ ಜಾರಕಿಹೊಳಿ ರವರ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣುಗಳನ್ನು ವಿತರಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಾರದಾ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ನೂತನ ಕೆಪಿಸಿಸಿ ಅಧ್ಯಕ್ಷರು, ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ 64ನೇ ಜನ್ಮದಿನ ಹಾಗೂ ಅಥಣಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ, ತಾಲೂಕು ಅಧ್ಯಕ್ಷರಾದ ಗಿರೀಶ್ ಬುಟಾಳಿ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಶಾರದಾ ಮಾತಾ ಬುದ್ಧಿಮಾಂದ್ಯ ಮಕ್ಕಳಿಗೆ ಹಣ್ಣುಗಳನ್ನು ವಿತರಿಸುವ ಮೂಲಕ ಜನ್ಮದಿನವನ್ನ ಆಚರಿಸಲಾಯಿತು. ಶರಣಪ್ಪ ಸಿಂಧೆ ಮಾತನಾಡಿ, ಹುಟ್ಟುಹಬ್ಬದ ಶುಭಾಶಯ ಕೋರುವ ಮೂಲಕ ಪ್ರತಿಯೊಂದು ಕ್ಷೇತ್ರದ ಅಭಿವೃದ್ಧಿಗೆ ಗಮನ ನೀಡಬೇಕು.
3 ಜನರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ತಿಳಿಸಿದರು. ಪಿಎಂಬಿಎಸ್ ಪತ್ರಿಕಾ ಮಾಧ್ಯಮ ಬಡವರ ಸೇವಾ ಸಂಸ್ಥೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ನಾಯಕ್ ಮಾತನಾಡಿ, ಕಾಗವಾಡ ತಾಲೂಕು ಮತ್ತು ಅಥಣಿ ತಾಲೂಕಿನ ಅಭಿವೃದ್ಧಿ ಒತ್ತನ್ನು ನೀಡಬೇಕು. ಇಂತಹ ಸಂಸ್ಥೆಗಳಿಗೆ ಭೇಟಿ ನೀಡಿ ಸೌಲಭ್ಯ ಒದಗಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅನಿಲ ಬಹಮನೆ, ಎಂ ಶರ್ಮಾ ಹಾಗೂ ಶಾರದಾ ಮಾತಾ ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತು ಅಥಣಿ ನಗರದ ಶಾರದಾ ಮಾತಾ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಕರ್ನಾಟಕ ಸರ್ಕಾರದ ನೂತನವಾಗಿ ಆಯ್ಕೆಯಾಗಿರುವಂತಹ KPC ಅಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರ 64ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಮಕ್ಕಳಿಗೆ ಹಣ್ಣು ನೀಡುವ ಮೂಲಕ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಅಥಣಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಹಾಗೂ ಗಿರೀಶ್ ಬುಟಾಳೆ ಅವರ ಜನ್ಮದಿನದ ನಿಮಿತ್ತವಾಗಿ ಇವತ್ತು ಹಣ್ಣನ್ನು ವಿತರಿಸಿ ಒಂದು ಜನ್ಮ ದಿನಾಚರಣೆಯೂ ಕೂಡ ಇಲ್ಲಿ ಆಚರಿಸಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕಾರ್ಕಳ ವರಂಗ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ದಿ ಸಂತೋಷ್ ನಾಯಕ್ ರವರಿಗೆ ನುಡಿ ನಮನ ಸಲ್ಲಿಸಿದ್ದಾರೆ. ವರಂಗ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ದಿವಂಗತ ಸಂತೋಷ್ ನಾಯಕ್ ಅವರ ನುಡಿನಮನ ಕಾರ್ಯಕ್ರಮವು ಮುನಿಯಾಲಿನ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕಾರ್ಕಳ ಶಾಸಕರಾದ ಸುನಿಲ್ ಕುಮಾರ್ ಮಾತನಾಡಿ, ಸಮಾಜಮುಖಿ ಸೇವೆಗಳ ಮೂಲಕ ಜನಮನ ಗೆದ್ದಿದ್ದ ಸಂತೋಷ್ ನಾಯಕ್ ಅವರ ಕೊಡುಗೆಯನ್ನ ಸ್ಮರಿಸಿದರು. ಅವರು ಸಮಾಜಕ್ಕಾಗಿ ಸಲ್ಲಿಸಿದ ಸೇವೆ ಸದಾ ಸ್ಮರಣೀಯವಾಗಿದ್ದು, ಅವರ ಕುಟುಂಬದ ಪರವಾಗಿ ಸಮಾಜವು ನಿಲ್ಲಬೇಕೆಂದು ಕರೆ ನೀಡಿದ್ರು. ಸಭೆಯಲ್ಲಿ ಹಿಂದೂ ಹೆಲ್ಪ್ಲೈನ್ ಜನಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಡಾಕ್ಟರ್ ಸುದರ್ಶನ್ ಹೆಬ್ಬಾರ್, ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ, ತಾಲೂಕು ರಿಕ್ಷಾ ಚಾಲಕ ಮಾಲೀಕರ ಸಂಘದ ಅಧ್ಯಕ್ಷರಾದ ಪ್ರಭಾಕರ ಪೂಜಾರಿ, ಸುಧಾಕರ ಶೆಟ್ಟಿ ಪ್ರಜ್ಞಾವಿ, ಕಬಡ್ಡಿ ತರಬೇತುದಾರರಾದ ರಮೇಶ್ ಸುವರ್ಣ ಅಜೇಕಾರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂತೋಷ್ ಪೂಜಾರಿ ಹಾಗೂ ರಾಮಚಂದ್ರ ನಾಯಕ್ ಉಪಸ್ಥಿತರಿದ್ದು ನುಡಿ ನಮನ ಸಲ್ಲಿಸಿದರು. ದಿವಂಗತ ಸಂತೋಷ್ ನಾಯಕ್ ಅವರ ಸಮಾಜ ಸೇವೆಯ ಕಾರ್ಯವನ್ನ ಸ್ಮರಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಸಭೆಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಮತ್ತು ಪ್ರತ್ಯಕ್ಷವಾಗಿ ನಾವೆಲ್ಲರೂ ಕೂಡ ಅದೆಲ್ಲದನ್ನು ಕೂಡ ನೋಡಿದಂಥವ್ರು. ತುಂಬ ಸರಿ ನಮಗನ್ಸುತ್ತೆ ಅಂತಾದಾಗ ಅಥವಾ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಬೇಕು ಅಂತಾದಾಗ ಸ್ವಲ್ಪ ಆರ್ಥಿಕವಾಗಿ ಗಟ್ಟಿ ಇರಬೇಕು. ದೊಡ್ಡ ಕುಟುಂಬದ ಹಿನ್ನೆಲೆಯಿಂದ ಬಂದಾಗ ಮಾತ್ರ ಸಾರ್ವಜನಿಕ ಕುಟುಂಬದ ಹಿನ್ನೆಲೆಯನ್ನು ನೋಡಿದಾಗ ಅಥವಾ ಅವರ ಮನೆಯ ಆರ್ಥಿಕ ಪರಿಸ್ಥಿತಿಗಳಿತ್ತು ಅಂತೇನಿಲ್ಲ, ಅಥವಾ ಭಾಳ ಕುಟುಂಬದ ಹಿನ್ನೆಲೆ, ದೊಡ್ಡ ಕುಟುಂಬದ ಹಿನ್ನೆಲೆ ಇತ್ತು ಅಂತಲೂ ಕೂಡ ಏನಿಲ್ಲ. ಆದರೆ ಮುನಿಯಾಲು ಪರಿಸರದ ಎಲ್ಲ ಚಟುವಟಿಕೆಗಳಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದರು. ಅವ್ರು ಇದ್ದಿದ್ದು ಮುನಿಯಾಲ್ನಲ್ಲಿ, ಆದರೆ ಪಡುಕುಡೂರಿನಂಥ ಪ್ರದೇಶದಲ್ಲಿ ಹೋಗಿ ಚುನಾವಣೆಗೆ ನಿಲ್ತಾರೆ, ಅಲ್ಲಿ ಗೆಲ್ತಾರೆ. ಗ್ರಾಮ ಪಂಚಾಯಿತಿಯ ಎಲ್ಲ ಚಟುವಟಿಕೆಯಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಶೌರ್ಯ ಘಟಕ ಹಾಗೂ ಸ್ವಯಂ ಸೇವಕರು ಒಟ್ಟಾಗಿ ಸೇರಿ ಕಾವೇರಿ ನದಿಯನ್ನು ಸ್ವಚ್ಛತೆಗೊಳಿಸಿದ್ದಾರೆ. ಬಂಡೀಪುರ ಅಭಯಾರಣ್ಯದಲ್ಲಿ ವಾಸ ಮಾಡುತ್ತಿರುವ ಆದಿವಾಸಿ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಛತ್ರಿಗಳನ್ನು ವಿತರಣೆ ಮಾಡಿದ ಬಿಲಾಂಗ್ ಸಖಿ ಟ್ರಸ್ಟ್ ವತಿಯಿಂದ ವಿತರಿಸಲಾಯಿತು. ಕಾರ್ಕಳದ ನಿಟ್ಟೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ರೂಟೆ ಸ್ಮಾರ್ಟ್ ವಿಲೇಜ್ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಿಂಚನ GM, ಕುಶಾಲನಗರ.